ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಹೆಸರಲ್ಲಿ ಅಧಿಕಾರಕ್ಕೆ ಬಂದಂಥ ಸರ್ಕಾರಕ್ಕೆ ಈಗ ಗ್ಯಾರಂಟಿಗಳ ಒಂದಷ್ಟು ತೊಡಕುಗಳು ಕೂಡ ಉಂಟಾಗಿದೆ. ಈಗ ಸದ್ಯಕ್ಕೆ ಗ್ಯಾರಂಟಿಗಳದೇ ದೊಡ್ಡ ಸುದ್ದಿ ಕೂಡ ಆಗ್ತಿದೆ. ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗ್ಯಾರಂಟಿಗಳ ಸಮಿತಿ ಅಧ್ಯಕ್ಷ ಅಂತ ಎಚ್.ಎಂ. ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲನೇದಾಗಿ ಪರಿಷ್ಕರಣೆಯನ್ನು ಮಾಡಬೇಕು ಗ್ಯಾರಂಟಿಗಳಂತ ಯಾಕೆ ಕಾನ್ಸೆಪ್ಟ್ ಬಂತು ಸರ್? ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭ ಆದಮೇಲೆ ಅದರ ಆಗು ಹೋಗಿನ ಬಗ್ಗೆ ಅದು ಸರಿಯಾಗಿ ಆಗ್ತಾ ಇದೆಯೇ ಇಲ್ಲವೇ, ಜನರಿಗೆ ತಲುಪ್ತಾ ಇದೆಯಾ ಅನ್ನೋದ್ರ ಬಗ್ಗೆ, ಅದರಲ್ಲೂ ಪಂಚ ಗ್ಯಾರಂಟಿಗಳು ಅಂತ ಹೇಳಿದಾಗ 5 ಇಲಾಖೆಗಳು ಬೇರೆ ಬೇರೆ ಮಂತ್ರಿಗಳಿದ್ದಾರೆ, ಬೇರೆ ಬೇರೆ ಅಡಿಷ್ನಲ್ ಚೀಫ್ ಸೆಕ್ರೆಟರಿಗಳಿದ್ದಾರೆ. ಅವರೆಲ್ಲರ ಒಳಗೊಂಡಂತೆ ಇದು ಕಾರ್ಯರೂಪಕ್ಕೆ ಬರಬೇಕು. ಆ ದೃಷ್ಟಿಯಿಂದ ಏಕಗವಾಕ್ಷಿ ರೀತಿಯಲ್ಲಿ ನಾವು ಗ್ಯಾರಂಟಿ ಪ್ರಾಧಿಕಾರದವರು 26 ಜಿಲ್ಲೆಗಳನ್ನು ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಕಾರ್ಯಾಗಾರಗಳನ್ನು ಮಾಡಿ ಜನಜಾಗೃತಿ ಮೂಡಿಸಿದಂಥ ಸಂದರ್ಭದಲ್ಲಿ 9/8/2025 ಒಂದು ಮಾಹಿತಿ ಸಿಕ್ತು ನಮಗೆ. ಮೃತಪಟ್ಟವರ ಖಾತೆಗೂ ಕೂಡ ಹಣ ಜಮೆ ಆಗಿದೆ ಅಂತಕ್ಕಂಥ ವರದಿಯನ್ನು ಒಂದು ಕಡೆ ಸಿಕ್ಕಿದಾಗ ಅದನ್ನು ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದರ ಬಗ್ಗೆ ಚೀಫ್ ಸೆಕ್ರೆಟ್ರಿ, ಅಡಿಷ್ನಲ್ 5 ಇಲಾಖಾ ಚೀಫ್ ಸೆಕ್ರೆಟ್ರಿಗಳು, EDCS ನಾವು ಎಲ್ಲ ಕುಳಿತು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅಂದಿಗೆ 97,000 ಕೋಟಿ ರೂಪಾಯಿಗಳು ಸಂದಾಯ ಆಗಿದೆ, ಬ್ಯಾಂಕ್ ಖಾತೆಯಲ್ಲಿ ದುಡ್ಡಿದೆ. ಮೃತಪಟ್ಟವ್ರದ್ದು 1,44,000 ಜನಕ್ಕೆ ಅನ್ನೋದು ಬಂತು. ಅದಾದಮೇಲೆ ನಾವು ಮತ್ತೆ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಟ್ಯಾಲಿ ಆಗದೇ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಮೀಟಿಂಗ್ಗಳು ಮಾಡಿ, ತದನಂತರ ಮೊನ್ನೆ ಬದಲಾದ ಪರಿಸ್ಥಿತಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು CAG ವರದಿ ಬಂದು CAG ವರದಿನಲ್ಲಿ ಕೆಲವು ನ್ಯೂನತೆಗಳನ್ನು ಅವ್ರು ಕೂಡ ತಿಳಿಸಿದ್ರು ನಮಗೆ. ಮುಖ್ಯವಾಗಿ ಒಂದನೇದು, ಒಂದೇ ಮೃತಪಟ್ಟವ್ರ ಬಗ್ಗೆ ಆಗಿರ್ತಕ್ಕಂಥದ್ದು ಒಂದಾದರೆ, ಎರಡನೇದು ಒಂದೇ ಮನೆಯಲ್ಲಿ 2-3 ಖಾತೆಯಲ್ಲಿ ಹಣ ಪಡೆದಿರ್ತಕ್ಕಂಥವ್ರು ಮತ್ತು ಬೇರೆ ಬೇರೆ ಕಾರಣಗಳಿಂದ ಹಣ ಅವ್ರಿಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು, ಖಾತೆನೇ ಇಲ್ಲದೇ ಬ್ಯಾಂಕ್ ಖಾತೆನೇ ಇಲ್ಲದೇ ಹಣ ಸಂದಾಯ ಆಗಿರ್ತಕ್ಕಂಥ ಇಂಥ ಒಂದು 5-6 ಪಾಯಿಂಟ್ಸ್ನ ಅವರು ಐಡೆಂಟಿಫೈ ಮಾಡಿ CAG ವರದಿ ಮಾಡಿತ್ತು. ಇದ್ರ ಜೊತೆಗೆ ಪೇಮೆಂಟ್ ಬ್ಯಾಂಕ್ಗಳಲ್ಲೂ ಕೂಡ ಹಣ ಹೋಗಿರ್ತಕ್ಕಂಥದ್ದು ಮತ್ತು ನಮ್ಮ ಪೋಸ್ಟ್ ಆಫೀಸ್ನಲ್ಲೂ ಹಣ ಹೋಗಿರ್ತಕ್ಕಂಥದ್ದು ಮತ್ತು ಬ್ಯಾಂಕ್ನವರು ನಮಗೆ ಸರಿಯಾದ ರೀತಿಯ ಮಾಹಿತಿ ಕೊಡದಂಥ ಸಂದರ್ಭದಲ್ಲಿ ಮತ್ತೆ ನಾವು ಲೀಡ್ ಬ್ಯಾಂಕ್ ಮ್ಯಾನೇಜರ್ನ ಕರೆಸಿ ಚೀಫ್ ಸೆಕ್ರೆಟ್ರಿ ಮತ್ತು 5 ಜನ ಅಡಿಷ್ನಲ್ ಚೀಫ್ ಸೆಕ್ರೆಟರಿಗಳ ಜೊತೆ ಮೀಟಿಂಗ್ ಮಾಡಿದ ಮೇಲೆ ಇನ್ನೊಂದು ಹಂತಕ್ಕೆ ಬಂದ್ವಿ. ಆ ಮಾಹಿತಿ ಪ್ರಕಾರ 1,08,755 ಮೃತಪಟ್ಟವರಿದ್ದರು. ಅದಕ್ಕೆ ಜಮಾ ಆಗಿರ್ತಕ್ಕಂಥ ಹಣ 115 ಕೋಟಿ ರೂಪಾಯಿಗಳು ಬ್ಯಾಂಕ್ಗಳಲ್ಲಿ ಜಮಾ ಆಗಿದೆ ಅಂತಕ್ಕಂಥ ಮಾಹಿತಿ ಬಂತು. ಆಗ ಪ್ರಸ್ತುತ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಒಂದು ಅರ್ಜೆಂಟ್ ಮೀಟಿಂಗನ್ನು ಕರೆದಂಥ ಸಂದರ್ಭದಲ್ಲಿ ಈ ಇಲಾಖೆಗೆ ಸಂಬಂಧಪಟ್ಟ 5 ಜನ ಮಂತ್ರಿಗಳನ್ನು, ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಮತ್ತು ಚೀಫ್ ಸೆಕ್ರೆಟರಿ, ಪ್ರಮುಖವಾಗಿ EDCSನವ್ರನ್ನೆಲ್ಲ ಕರೆಸಿ ಬ್ಯಾಂಕ್ ಮ್ಯಾನೇಜರ್ನ, ಲೀಡ್ ಬ್ಯಾಂಕ್ ಮ್ಯಾನೇಜರ್ನ ಜೊತೆಗೆ ಪೋಸ್ಟ್ ಆಫೀಸ್ನವ್ರನ್ನ ಎಲ್ಲ ಕೂತು ಮಾತನಾಡಿದಂಥ ಸಂದರ್ಭದಲ್ಲಿ ಈ ನ್ಯೂನತೆ ಸರಿಪಡಿಸ್ಬೇಕಾದ್ರೆ ನಾವು ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಅವಶ್ಯ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೈಗೆತ್ಕೊಂಡು ಆ ಪರಿಷ್ಕರಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಆ್ಯಪ್ ಕೂಡ ತಯಾರು ಮಾಡಿದ್ವಿ ನಮ್ಮ ನೇತೃತ್ವದಲ್ಲಿ. ಆ ಆ್ಯಪ್ ಉಪಯೋಗಿಸಿ ಅದರಲ್ಲೂ ನಮ್ಮ ಇಲಾಖೆಯಲ್ಲಿ ಒಳಪಡುವಂಥ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು, PDOಗಳು, ಸೆಕ್ರೆಟರಿಗಳ ಮೂಲಕ ಮನೆ ಮನೆಗೆ ಹೋಗಿ ಮಾಹಿತಿಯನ್ನು, ಅವರ ಒಂದು ಕ್ವಶನರಿಯನ್ನು ಮಾಡಿ, ಅರ್ಜಿಯನ್ನು ಮಾಡಿ, ಅಲ್ಲೇ ಭರ್ತಿ ಮಾಡಿ, ಅದರಲ್ಲೂ ನಮ್ಮ ಜೊತೆಯಲ್ಲಿ ಇವತ್ತು ನಮ್ಮ ಈ ಗ್ಯಾರಂಟಿಯ ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರ ಸಂಖ್ಯೆ 4,600 ಸಂಖ್ಯೆ ಇರತಕ್ಕಂಥ ಬೃಹತ್ ಒಂದು ಪಡೆ ಇರ್ತಕ್ಕಂಥವ್ರನ್ನ ನೇರವಾಗಿ ಅವರ ಮನೆಗಳಿಂದ ಇದನ್ನು ಕಲೆಕ್ಟ್ ಮಾಡಬೇಕು ಅನ್ನೋ ಆದೇಶವನ್ನು ಮಾಡೋದ್ರ ಜೊತೆಗೆ ಇವತ್ತು ಅವರ ಉದ್ದೇಶದ ರೀತಿ ಈಗಾಗಲೇ ನಾವು ಗೃಹ ಜ್ಯೋತಿ ಒಳಗೆ ನಾವು ಕಾರ್ಯವನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತಿಗೆ ಸುಮಾರು
ಲಕ್ಷ ಮನೆಗಳು ಈಗಾಗಲೇ ಮಾಹಿತಿಯೆಲ್ಲ ಸಿಕ್ಕಿದೆ. ಅದರಲ್ಲೂ ಕೂಡ ನಾವು ಕೊಟ್ಟಿರ್ತಕ್ಕಂಥದ್ದು 200 ಯೂನಿಟನ್ನು ಫ್ರೀ ಹೇಳಿದ್ವಿ. ಆದರೆ ಅದು ಮನೆಗೆ ಉಪಯೋಗಿಸಿದಂಥವ್ರು, ಒಂದೇ ಮನೆಯಲ್ಲಿ 2-3 ಮೀಟ್ರ್ ಹಾಕ್ತವರು, ಬಾಡಿಗೆ ಮನೆಯವರು, ಓನರ್ ಮನೆಯವರು ಮತ್ತು ಹೊರ ರಾಜ್ಯದವರು ಬೇರೆ ಬೇರೆ ಇದ್ದಿದ್ದರು ಕಂಡುಹಿಡಿತಾ ಇದ್ದೇವೆ. ಜೊತೆಗೆ ವೋಟರ್ ಲಿಸ್ಟಲ್ಲೂ ಕೂಡ ಹೆಸರು ಇರಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಆಸೆ. ಯಾಕೆ ಅಂತ ಹೇಳಿದ್ರೆ ಅವರು ಈ ರಾಜ್ಯದ ಪ್ರತಿನಿಧಿ ಆದಾಗ ಮಾತ್ರ, ಪ್ರಜೆ ಆದಾಗ ಮಾತ್ರ ಅವರಿಗೆ ನಮ್ಮ ಟ್ಯಾಕ್ಸ್ ಪೇಯರ್ಸ್ ಹಣ ತಲುಪಬೇಕು ಅನ್ನೋದೇ ನಮ್ಮ ಮುಖ್ಯಮಂತ್ರಿಗಳ ಆಶಯ. ಅದು ಕೂಡ ಗೃಹ ಜ್ಯೋತಿ ವಿಚಾರದಲ್ಲಿ ಬಾಡಿಗೆದಾರರು ಒಂದಷ್ಟು ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಬಾಡಿಗೆದಾರರಿಗೂ ಸಿಗುತ್ತಾ ಈ ಒಂದು ಯೋಜನೆ? ಮೀಟ್ರ್ ಈಗ ಯಾರಿಗೂ ನಾವು ತೆಗಿಯೋಕ್ಕೆ ಹೋಗಲ್ಲ. ಆದರೆ ಓನರ್ ಅವ್ರಿಗೆ ಕೊಡ್ದಾಗ ಹೋದ್ರೆ ಓನರ್ ಹೆಸರನ್ನೆಲ್ಲ ಇದ್ದು ಬಾಡಿಗೆದಾರರಿಗಿಲ್ಲ, ಅದನ್ನು ಸರಿಪಡಿಸ್ಬೇಕಲ್ಲ, ಅದು ಮಾಡಬೇಕಲ್ಲ. ಈಗ ಒಂದು ಅಪಾರ್ಟ್ಮೆಂಟಲ್ಲಿ 10 ಮೀಟ್ರ್ ಇರುತ್ತೆ, 10 ಮೀಟ್ರೂ ಒಬ್ಬನ ಹೆಸರೆಲ್ಲ ಇದ್ದು 10 ಜನ ಬಾಡಿಗೆದಾರ ಇದ್ದರೆ ಏನು ಮಾಡೋದು? ಆವಾಗ ಅವನಿಗೆ ಹತ್ತಿರದವ್ರು ಕೊಡೋಕ್ಕಾಗಲ್ವಲ್ಲ. ಅದು ಪರಿಷ್ಕರಣೆ ಆಗಬೇಕೋ ಇಲ್ವೋ? ಯಾವುದೇ ಹೊಸ ಕಾರ್ಯಕ್ರಮ ತಂದಾಗ ಒಂದು 5% 10% ನ್ಯೂನತೆಗಳು ಇರ್ತವೆ. ಅದನ್ನು ಸರಿಪಡಿಸೋದೇ ಒಂದು ಸರ್ಕಾರದ ಕಾರ್ಯ. ಅದನ್ನು ನಾವು ಕೈಗೆತ್ಕೊಂಡಿದ್ದೇವೆ. ಬೇರೆಯವ್ರು ಹೇಳಿದಾಗೆ, ವಿರೋಧ ಪಕ್ಷದವ್ರು ಹೇಳಿದಾಗೆ ಬರೀ ಇವತ್ತು ಕಂಡುಹಿಡಿದ್ರು ಅಂತಲ್ಲ, ವರ್ಷದ ಹಿಂದೆನೇ ಕಂಡುಹಿಡಿದು ಅದನ್ನು ಕೆಲಸ ಮಾಡಿದ್ದೇವೆ. ಅದಕ್ಕಾಗಿಯೇ ಭಾಳಷ್ಟು ಕೋಟ್ಯಾಂತರ ರೂಪಾಯಿ ನಿಂತಿದೆ. ಏನು ಮೃತಪಟ್ಟವ್ರ ಬಗ್ಗೆ ತಕ್ಷಣ ನಿಲ್ಲಿಸಿದಂಥವು ಇವೆ. ಕೈತಪ್ಪಿ ಹೋಗಿರ್ತಕ್ಕಂಥವು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಈ ಸಾವುಗಳನ್ನು ನೇರವಾಗಿ ತಂದು ಅದು ಆಫೀಸ್ಗಳಲ್ಲಿ ಎಂಟ್ರಿ ಮಾಡಿಸೋದಿಲ್ಲ. ಅವ್ರಿಗೆ ವೈಯಕ್ತಿಕ ಖಾತೆ ಚೇಂಜ್ ಮಾಡಿಸೋದು, ಲೋನ್ಗೆ ಹೋಗೋದು ಅಂಥ ಸಮಯಕ್ಕೆ ಬರ್ತಾರೆ. ಅದನ್ನು ಒಂದು ಸಮೀಕರಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ತರೋ ಕೆಲಸವನ್ನು ಈಗ ಮಾಡ್ತಾ ಇದ್ದೇವೆ. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮ ನಿಲ್ಲಲ್ಲ. ಈ ಕಾರ್ಯಕ್ರಮ ನಾವು ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ. 3 ವರ್ಷದಿಂದ ಕೊಟ್ಟಿದ್ದೇವೆ. 31 ಕಂತು ಕೂಡ ಜನತೆಗೆ ಸೇರಿದೆ. ಗೃಹಲಕ್ಷ್ಮಿನಲ್ಲಿ ಒಂದು ಮನೆಗೆ ಇವತ್ತು 62,000 ರೂಪಾಯಿಗಳು ನೇರವಾಗಿ ತಲುಪಿರ್ತಕ್ಕಂಥದ್ದು ಇಡೀ ಭಾರತದಲ್ಲಿ ಯಾವುದೇ ರಾಜ್ಯದಲ್ಲಿಲ್ಲ. ಇದ್ರ ಬಗ್ಗೆ ಅರ್ಥಶಾಸ್ತ್ರಜ್ಞರು ಮಹಿಳೆಯರ ಸಬಲೀಕರಣಕ್ಕಾಗಿ ಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಮಾನ್ಯ ವಿಶ್ವಗುರು ಮೋದಿರವರ ಕಾರ್ಯಾಲಯದಲ್ಲೂ ಕೂಡ ಇದ್ರ ಬಗ್ಗೆ ಹೊಗಳಿಕೆಯ ಮಾತು ಬಂದಿದೆ. ಇಡೀ ರಾಷ್ಟ್ರದಲ್ಲಿ ಮಹಿಳೆಯರ ಸಬಲೀಕರಣಕ್ಕೆ ಗೃಹಲಕ್ಷ್ಮಿ ಯೋಜನೆ, ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ ಭಾಳ ಅತ್ಯುತ್ತಮವಾಗಿದೆ ಅಂತಕ್ಕಂಥ ಒಂದು ವರದಿ ಏನಿದೆ ಅದು ನಮಗೆ ಸಂತೋಷವನ್ನು ತಂದಿದೆ. ಜೊತೆಗೆ ಅರ್ಥಶಾಸ್ತ್ರಜ್ಞರು ಕೂಡ ಇದರ ಬಗ್ಗೆ ಸಮೀಕ್ಷೆಗಳನ್ನು ಮಾಡಿದ್ದಾರೆ. ಮಹಿಳೆಯರಲ್ಲಿ ಕೊಳ್ಳುವಿಕೆ ಹೆಚ್ಚಿದೆ. ತಲಾದಾಯ ಇವತ್ತು ರಾಷ್ಟ್ರದಲ್ಲೇ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ ಮತ್ತು GSTಯಲ್ಲಿ 2ನೇ ಸ್ಥಾನದಲ್ಲಿದೆ. ಹಣ ಚಲಾವಣೆ ಆದಂಥ ಸಂದರ್ಭದಲ್ಲಿ ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೂ ಕೂಡ ಬರ್ತಕ್ಕಂಥದ್ದು ಕೂಡ ಹಣಕಾಸಿನ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ದೃಢ ಕೆಲಸ ಅನ್ನೋದು ಕೂಡ ಅರ್ಥ ಆಗಬೇಕು. ಇವೆಲ್ಲರ ಜೊತೆಗೆ UN ಕಾರ್ಯದರ್ಶಿ ಫಿಲೋಮನ್ ಯಾನ್ರವರು ಬಂದಂಥ ಸಂದರ್ಭದಲ್ಲಿ ಅವರು ಕೂಡ ಇದು ಪ್ರಪಂಚದಲ್ಲೇ ಅತ್ಯುತ್ತಮ ಕಾರ್ಯಕ್ರಮ ಅಂತ ಹೇಳಿ ನಮಗೆ ಮಾಹಿತಿಯನ್ನು ಕೊಟ್ಟು ಅವರು ಕೂಡ ಈ ಕಾರ್ಯಕ್ರಮದ ಯಶಸ್ವಿಗೆ ಶುಭ ಹಾರೈಸಿದ್ದಾರೆ. ಜೊತೆಗೆ ಶಕ್ತಿ 700 ಕೋಟಿ ಜನ ಬಸ್ಸಲ್ಲಿ ಓಡಾಡಿದ್ದಾರೆ ಅಂತ ಹೇಳಿದ್ರೆ ಇದು ವರ್ಲ್ಡ್ ರೆಕಾರ್ಡ್ ಆಗಿದೆ. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸಲ್ಲಿ ಇದು ಎಂಟ್ರಿ ಆಗಿದೆ. ಇದು ಕೂಡ ನಿಜವಾಗಿ ಲಂಡನ್ನಿನ ಮೇಯರ್ ಅವರು ತಾವು ಕೂಡ ಸದಾ ಪ್ರವಾಸ ಮಾಡ್ತಾ ಕರ್ನಾಟಕದ ಮಾದರಿಯನ್ನು ಇಡೀ ಪ್ರಪಂಚಕ್ಕೆ ತರಬೇಕು ಅನ್ನೋ ಮಾತನಾಡಿರ್ತಕ್ಕಂಥದ್ದು ಕೂಡ ನಮಗೊಂದು ಗರಿ ನಮ್ಮ ಕಿರೀಟಕ್ಕೆ ಸೇರಿದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಹಿಂದಿನ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ನಾವೆಲ್ಲ ಹೇಳ್ತೇವೆ, ಜನರು ವಿರೋಧ ಪಕ್ಷದವರು ಮಾತಿಗೆ ತಲೆ ಕೊಡಬೇಡಿ, ಬೆಲೆ ಕೊಡಬೇಡಿ. ಇಲ್ಲಿವರೆಗೂ ಕೊಟ್ಟಿದ್ದೇವೆ, ಇವತ್ತು ಕೊಡ್ತೇವೆ, ಮುಂದೇನೂ ಕೊಡ್ತೇವೆ. ಮುಂದಿನ 2028 ಚುನಾವಣೆಯಲ್ಲೂ ನಾವು ಗೆಲ್ತೇವೆ. ಸರ್, ಈಗ 115 ಕೋಟಿ ರೂಪಾಯಿ ಅನುದಾನ ಸತ್ತಿರೋರ ಅಕೌಂಟಿಗೆ ಹೋಗಿದೆ ಅಂತ ಗೊತ್ತಾಗಿದೆ. ಈಗ ಅದನ್ನು ವಾಪಸ್ ಪಡೆಯೋದಕ್ಕೆ ಯಾವ ಥರ ಸಜ್ಜಾಗಿದ್ದೀರಿ ಸರ್? ಈಗಾಗಲೇ ಹೇಳಿದಾಗೆ ನಾವು ಬ್ಯಾಂಕರ್ಸ್ ಮೀಟಿಂಗನ್ನು ಮಾಡಿದ್ದೇವೆ ಮತ್ತು ನಮ್ಮ ಗ್ಯಾರಂಟಿ ಅಧ್ಯಕ್ಷರುಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಮೀಟಿಂಗ್ಗಳು ಮಾಡಿದ್ದೇವೆ. CEO ಟಾಸ್ಕ್ ಕೊಟ್ಟಿದ್ದೇವೆ. ಉದಾಹರಣೆಗೆ ಕೆಲವು ಕಡೆ ಈಗಾಗಲೇ ಧಾರವಾಡದಲ್ಲಿ 1 ಕೋಟಿ ರೂಪಾಯಿ ವಾಪಸ್ ಬಂದಿದೆ. ಬೇರೆ ಜಿಲ್ಲೆಗಳಲ್ಲಿ ಆವ್ರೇಜು
40 ಲಕ್ಷ 30 ಲಕ್ಷ 10 ಲಕ್ಷ ಈ ರೀತಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಬರ್ತಾ ಇದೆ. ಕೆಲವು ಬ್ಯಾಂಕ್ಗಳು ಮತ್ತು ಪೇ ಟೈಮ್ ಆ ರೀತಿ ಇರ್ತಕ್ಕಂಥ ಒಂದು 2-3 ಬ್ಯಾಂಕು ಮತ್ತು ನಮ್ಮ ಪೋಸ್ಟ್ ಆಫೀಸ್ನ ಅಕೌಂಟ್ಗಳು ಸ್ವಲ್ಪ ಇದಾಗಿದೆ. ಅದು ಕೂಡ ಮಾತನಾಡ್ತಾ ಇದ್ದೇವೆ, ನಾವು ತರಿಸ್ತೇವೆ. ಸರ್, ಕೊನೆಯದಾಗಿ ಶಕ್ತಿ ಯೋಜನೆ ಸಾಕಷ್ಟು ಯಶಸ್ವಿ ತಂದಿದೆ, ಸಾಕಷ್ಟು ಹೆಸರು ತಂದಿದೆ. ಬೇರೆ ಯೋಜನೆಗಳಲ್ಲೂ ಕೂಡ ನೀವು ಈಗಾಗಲೇ ಏನು ವೋಟರ್ ID ಕಡ್ಡಾಯ ಅಂತ ಹೇಳ್ತೀವಿ, ನಮ್ಮ ರಾಜ್ಯದವರಿಗೆ ಸಿಗಲಿ ಅಂತ. ಈಗ ಬೇರೆ ರಾಜ್ಯದವರು ಕೂಡ ನಮ್ಮ ರಾಜ್ಯದಲ್ಲಿ ಆಧಾರ್ ಕಾರ್ಡನ್ನು ಇಲ್ಲೇ ಚೇಂಜ್ ಮಾಡಿಕೊಂಡು ಇಲ್ಲೇ ಓಡಾಟವನ್ನು ಮಾಡ್ತಾವ್ರೆ. ಹಂಗಾಗಿ ವೋಟರ್ ID-ನ ಶಕ್ತಿ ಯೋಜನೆ ಕೂಡ ತರುವಂಥ ಏನಾದ್ರು ಪ್ಲ್ಯಾನ್ ಮಾಡ್ತಿದ್ದೀರಾ? ಎಲ್ಲದರಲ್ಲೂ ತರಬೇಕು, ಸ್ಮಾರ್ಟ್ ಕಾರ್ಡು ಕೂಡ ಕೊಡಬೇಕು ಅಂತಕ್ಕಂಥದ್ದನ್ನು ಚರ್ಚೆ ಆಗಿದೆ. ಹಂತ ಹಂತವಾಗಿ ಮಾಡ್ತೀವಿ. ಈಗ ಗೃಹಜ್ಯೋತಿ ಪ್ರಾರಂಭ ಆಗಿ 1,66,00,000 ಫಲಾನುಭವಿಗಳಲ್ಲಿ 50 ಲಕ್ಷ ಈಗಾಗಲೇ ಮಾಡಿದ್ದೇವೆ. ಒಂದು ತಿಂಗಳು ಗಡುವು ಕೊಟ್ಟಿದ್ದರು. ಖಂಡಿತ ಅಂತ ಮಾಡಿದ್ಮೇಲೆ ಗೃಹಲಕ್ಷ್ಮಿಗೆ ಬರ್ತಾ ಇದ್ದೇವೆ. ಅದೇ ರೀತಿ ಸ್ಮಾರ್ಟ್ ಕಾರ್ಡ್ ಕೊಡಬೇಕು ಅಂಥೇಳಿ ಶಕ್ತಿಗೂ ಬರ್ತಾ ಇದ್ದೇವೆ. ಇನ್ನು ಸಂತೋಷ ಸುದ್ದಿ ಅಂತ ಹೇಳಿದ್ರೆ, ಈ ನಮ್ಮ ಮುಖ್ಯಮಂತ್ರಿಗಳು ಬಂದ ಒಂದೇ ವಾರದಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ಫ್ರೀ ಬಸ್ ಪಾಸ್, ಅದು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ರಿಗೂ ಕೊಟ್ಟಿರ್ತಕ್ಕಂಥದ್ದು ಯುವ ಜನತೆಯಲ್ಲಿ ಸಂತೋಷವನ್ನು ತಂದು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ಇಂಥ ಜನಪರ ಕಾರ್ಯಕ್ರಮಗಳು ಮಾಡೋದ್ರಲ್ಲಿ ಕಾಂಗ್ರೆಸ್ ಯಾವತ್ತೂ ಹಿಂದೆ ಇಲ್ಲ. ಇದಿಷ್ಟು ಎಚ್.ಎಂ. ರೇವಣ್ಣವರ ಮಾತಾಗಿದ್ದು, ಗ್ಯಾರಂಟಿ ಪರಿಷ್ಕರಣೆಯಿಂದ ಯಾರು ಕೂಡ ಆತಂಕ ಪಡುವ ಅಗತ್ಯತೆ ಇಲ್ಲ. ನಮ್ಮ ರಾಜ್ಯದವರಿಗೆ ಯಾರು ಮತದಾರ ಇರ್ತಾರೆ ಅವರಿಗೆ ಕಡ್ಡಾಯವಾಗಿ ಫಲಾನುಭವಿಗಳಿಗೆ ಆ ಯೋಜನೆಗಳು ಸಿಗಲಿ ಅನ್ನೋದು ಸರ್ಕಾರದ ಆಶಯ ಆಗಿದೆ. ಕ್ಯಾಮ್ರಾಮನ್ ಸಂದೇಶ್ ಜೊತೆ ಮಲ್ಲಂಡಳ್ಳಿ ಶಶಿಧರ್, ಪವರ್ ಟಿವಿ, ಬೆಂಗಳೂರು.